ಜನಾರ್ದನ ರೆಡ್ಡಿ ನನ್ನನ್ನು ಕ್ರಿಮಿನಲ್ ಆಗಿ ಬಿಂಬಿಸಲು ಹೊರಟಿದ್ದಾರೆ. ನಾನು ಬಡವರ ಪರ ಇರುವ ವ್ಯಕ್ತಿ, ನಾನೇ ಬೆಳೆಸಿದೆ ರಾಮುಲು ಅವರನ್ನ ಎನ್ನುತ್ತಾನೆ ಜನಾರ್ದನ ರೆಡ್ಡಿ. ಯಾರು ಯಾರನ್ನು ಬೆಳೆಸಲು ಆಗಲ್ಲ, ಅವರು ನಾನು ಕ್ರಿಮಿನಲ್ ಎಂದು ಹೇಳುತ್ತಾರೆ. ಅವರು ಏನೇನು ಮಾಡಿದ್ದಾರೆಂಬ ಬಗ್ಗೆ ನನ್ನ ಬಳಿ ದಾಖಲೆ ಇದ್ದು ಅವರೆಂಥ ಸಾಚ ಎಂದು ಗೊತ್ತಿದೆ. ಸಮಯ ಬರಲಿ ಎಲ್ಲ ಬಿಚ್ಚಿಡುವೆ. ನಾನು ಯಾವುದೇ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸುತ್ತಾ ಜನಾರ್ದನ ರೆಡ್ಡಿಯನ್ನ ಏಕವಚನದಲ್ಲಿ ಸಂಬೋಧಿಸುತ್ತಾ ಶ್ರೀರಾಮುಲು ತಮ್ಮ ಕೋಪ ತಾಪವನ್ನ ತಂಪನೆಯ ವಾತಾವರಣದಲ್ಲೂ ಮುಖದ ಮೇಲೆ ಬೆವರು ಇರಿಸಿಕೊಳ್ಳುತ್ತಾ ಹೊರಹಾಕಿದ್ದಾರೆ. ಇನ್ನು ನಗರದ ತಮ್ಮ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀರಾಮುಲು ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಕುಮಾರ್ ಅವರು ನಿಮ್ಮನ್ನ ಬಳಸಿಕೊಂಡು ಸತೀಶ್ ಜಾರಕಿಹೊಳಿ ತುಳಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ, ನೀವು ಕಾಂಗ್ರೆಸ್ ಹೋಗ್ತಾ ಇದ್ದೀರಾ? ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತವನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಣ್ಣ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಅಪ್ಪ ಅಣ್ಣ ಯಾರು ಮಾತಾಡ್ಬೇಡ್ರಪ್ಪ, ಬಾಯ್ ಮಾಡ್ಬೇಡ್ರಿ ಅಣ್ಣ. ಅಪ್ಪ ದಯವಿಟ್ಟಪ್ಪ ಅಣ್ಣ, ಎಲ್ಲ ಬೇಕಾದ್ರೆ ನೀವು ಬೇಕಾದ್ರೆ ನೋಡಪ್ಪ ಅಣ್ಣ, ಬಾಯಿ ಮಾಡಿ ಗೋವಿಂದು ಕೂಡಪ್ಪ ಅದೇನೆ ದೇವ್ರು ಇಲ್ಲಿ ಬಂದು ಕೂಡಪ್ಪ, ಇಲ್ಲಿ ಬಂದು ಕೂಡ್ರಿ, ಎಲ್ಲ ಪ್ರಮುಖರೆಲ್ಲ ಅಲ್ಲಿ ಕೂಡ್ರಿ, ಆಮೇಲೆ ಬೇಕಾದ್ರೆ ನಾನು ಕರ್ಸ್ಕೊಂತೀರಿ. ಕೂಡ್ರಪ್ಪ ಅಣ್ಣ, ಕೂಡ್ರಿ ಎಲ್ಲರೂ ಫೋನ್ ಇಂದ ಸೈಲೆಂಟ್ ಮಾಡ್ಕೊ. ಒಬ್ಲೇಶ್ ನೀನ್ ಕೊಡಪ್ಪ, ದೇವ್ರು ನೀನ್ ಕೊಡಪ್ಪ. ಆಯ್ತಲ್ಲಪ್ಪ ಅಣ್ಣ, ಸ್ಟಾರ್ಟ್ ಮಾಡ್ಲಿ ಅಣ್ಣ. ಚಪ್ಪಳ ಮಾತ್ರ ಹೊಡಿಬಾರ್ದಣ್ಣ, ಮತ್ತೆ ದಯವಿಟ್ಟು ಸುಮ್ಮನೆ ಸೈಲೆಂಟ್ ಪ್ರೆಸ್ ಮೀಟ್ ನಿಶಬ್ದ ಪಾಲಿಸಲ್ಲ. ಓಕೆಪಣ್ಣ. ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ನಡೆದಂತ ಕೋರ್ ಕಮಿಟಿಯಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ರಾಧಾ ಮೋಹನ್ ಅಗರ್ವಾಲ್ ಅವರು ಕೋರ್ ಕಮಿಟಿಯನ್ನು ಕರೆದಿದ್ದರು. ರಾಜ್ಯಾಧ್ಯಕ್ಷರ ಹಿಡ್ಕೊಂಡು 7 ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯಿತು. 7 ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು, ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು, ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು, ಸಂಘಟನೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು, ಯಾವ ರೀತಿಯಲ್ಲಿ ಬರಬೇಕು ಅನ್ನೋಂಥ ವಿಚಾರವನ್ನು ಚರ್ಚೆ ಆಯಿತು. ಹತ್ತತ್ರ 1 ತಾಸು ತನಕ ಕೂಡ ಬಹಳಷ್ಟು ಒಂದು ರೀತಿ ಸಮಾಧಾನದಿಂದನೇ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಅವರು ಸನ್ಮಾನ್ಯ ಉಸ್ತುವಾರಿಗಳಾದಂಥ ಸನ್ಮಾನ್ಯ ರಾಧಾ ಮೋಹನ್ ಅಗರ್ವಾಲ್ ಅವರು ನೇರವಾಗಿ ಅಂದ್ರೆಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮುಖದ ಮೇಲೆ, ಅಂದ್ರೆ ಆ ಕಡೆ ಈ ಕಡೆ ಕೂಡ ಒಳ್ಳಿಲ್ಲ, ಆತ ಹೆಂಗ್ ನೋಡಿದ್ದಂತ ಕಣ್ಣುಗಳು ನೋಡಿದ್ರೆ ಅಂದ್ರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನೋ ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯ್ಸನ್ ಮಾಡಿದರೂ ಗೊತ್ತಿಲ್ಲ ಆಗ್ಲಿ. ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ, ಶ್ರೀರಾಮುಲು ಅವರು ಇವತ್ತು ಸಂಡೂರು ಸೋಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದ್ರು. ನಾನು ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ, ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ. ನಂತರ ಎಲ್ಲ ಉಳಿದಂತ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ. ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ 30 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ. ಇವತ್ತು ಕಳಂಕವನ್ನು ಹೊತ್ಕೊಂಡಂಗಾಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂಥ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ನಾನು ತಿಳಿಸಿದೆ.
ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು, ಇಲ್ಲ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ, ನೀವೆಲ್ಲ ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ. ನೋಡಿ ಸರ್, ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ಯಾರು ತಪ್ಪಿದಸ್ತಿದ್ದಾರೋ ಅವ್ರ ಬಗ್ಗೆ ನೀವು ಹೇಳಿದ್ರಾಗ್ಲಿ, ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲಿಕ್ಕೆ ಕಾರಣ ಅನ್ನಂತ ಮಾತು ಏನು ಹೇಳಕ್ ಹೋಗ್ತಾ ಇದ್ರು, ಅದು ಸರಿಯಲ್ಲ ಅನ್ನೋಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ. ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕಿಲ್ಲಾರ್ದಂತೆ, ಯಾರೇ ಆರೋಪಣೆ ಮಾಡಲಿ ಕಳಂಕಿಲ್ಲಾರ್ದಂತೆ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ದೀನಿ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ. ಹಂಗಂದ್ರೆ ನಾನು ನೇರವಾಗಿ, ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾ ಇದ್ದೀರಿ, ನನ್ನ ನೋವನ್ನು ಕೊಡ್ತಾ ಇದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ ನಾನು, ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿನಿ. ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೆ ಹೇಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದೆ. ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿರಿದ್ರು, ಅಶೋಕ್ ಅವರಿದ್ರು, ನಂತರ ನಮ್ಮ ಸದಾನಂದ ಗೌಡರು ಇದ್ರು, ನಂತರ ನಮಗೆ CT ರವಿ ಅವರು ಇದ್ರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನ ಮಾಡಲಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದ್ರೆ ನಾನು ತಪ್ಪಿಸಲಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ನಾನು ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ. ನಾನು ರಾಜ್ಯಾಧ್ಯಕ್ಷರೇ, ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು. ಯಾಕಂದ್ರೆ ಇವತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ, ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯಿತು. ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನೋಂಥ ಆರೋಪಣೆ ಮಾಡೋಂಥ ಟೈಮಲ್ಲಿ ನನ್ನ ಪರವಾಗಿ ನೀನು ನಿಲ್ಲಬೇಕಾಯಿತು, ನಿಂದಿಲ್ಲ ಅಂದ್ರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋನಲ್ಲ, ನಾನು ನಿನ್ನ ಮುಖದ ಮೇಲೆ ಮಾತಾಡ್ತಾ ಇದ್ದೀನಿ. ಹಿಂಗೆ ಅವ್ರು ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಹೇಳಿದ ತಕ್ಷಣ ರಾಮ್ಲು ನಾನೇನು ಮಾಡಲಿ, ನಾನೇನು ಮಾಡೋಕ್ಕಾಗುತ್ತೆ ಅಂತ. ನೋಡಪ್ಪ, ನೀನೊಬ್ಬ ಅಧ್ಯಕ್ಷನಾಗಿ ನಿನ್ನ ರಕ್ಷಣೆಗೆ ಬಾ ಅಂತ ಕೇಳಿದ್ದೀನಿ ನಾನು. ಅಂದ್ರೆ ನೀನು ರಕ್ಷಣೆಗೆ ಬರಲ್ಲ, ನಾನು ಏನು ಮಾಡಲಿ ಅಂದ್ರೆ ಈಗ ನಾನು ಏನು ಮಾಡೋಕ್ಕಾಗಲ್ಲ. ಆಯ್ತಪ್ಪ, ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ, ಅವ್ರಿಗೆ ಲಾಸ್ಟ್ಗೆ ಇಲ್ಲಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ ಸದಾನಂದ ಗೌಡ್ರು ಎದ್ರು. ಸದಾನಂದ ಗೌಡ್ರು ಏನಂದ್ರೆ ಹೇಳಿದ್ರೆ ಅಂದ್ರೆ, ಸದಾನಂದ ಗೌಡ್ರು, ರಾಮುಲು ಅವರೇ, ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ. ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ. ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರಿಗೆ ನಾನೇ ಹೋಗಿ ಬಂದಿದ್ದೀನಿ. ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ. ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಪಿಸಿಲ್ಲ. ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಪಿಸಿಲ್ಲ. ಇನ್ನೊಂದು 2-3 ದಿನಗಳಲ್ಲಿ ಒಪ್ಪಿಸ್ತೀನಿ. ಅಷ್ಟು ಒಳಗಡೆನೆ ರಾಮ್ಲು ಅವರೇ ನೀವು ತಪ್ಪಿದಸ್ತರು, ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಅಂತೇಳಿ ಅವರು ಸದಾನಂದ ಗೌಡರು ಸಿಟ್ಟಾದ್ರು. ಸಿಟ್ಟಾದಂಥ ಟೈಮಲ್ಲಿ ಇಲ್ಲ, ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು, ನನ್ನ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನೋಂಥ ಮಾತು ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಏನಂತಿಸಿದಂದ್ರೆ, ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ, ನೋಡಪ್ಪ, ಎಲ್ಲೋ ಒಂದು ಕಡೆ ನೀವು ಕೇಳಿದಂಥ ಮಾತು, ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ, ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಆರೋಪಣೆ ಮಾಡೋಂಥ ಟೈಮಲ್ಲಿ ರಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತಾನೆ ನೇರವಾಗಿ ಆರೋಪಣೆ ಮಾಡಿದ್ರಿಗಿನ ಎಷ್ಟು ನೋವಾಗುತ್ತೆ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಹಂಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಪ್ಪ, ನನಗೇನು ಕೋಪ ಆಗಿದೆ, ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರೊಂದ್ರು ಅದೊಂದ್ರು ಇದೊಂದ್ರು ಮಾತಾಡಿಕೊಂಡು ಆಯ್ತಪ್ಪ ಮುಕ್ತಾಯ ಮಾಡೋಣ ಅಂತೇಳಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ಹತ್ರ ನಿಂತು ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಆವಾಗ CT ರವಿ ರಾಜ್ಯಾಧ್ಯಕ್ಷರು ಬಂದು, ರಾಮ್ಲು, ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್, ಆದ್ರೆ ಕೂಡ ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ನಾನು ಮಾತಾಡ್ಬೇಕು ಅಂದ್ಕೊಂತ ಇದ್ದೀನಿ ಅಂದ್ರೆ, ಬ್ಯಾಡ ರಾಮ್ಲು, ಈ ವಿಚಾರ ಮಾತಾಡಬೇಡ್ರು ಅಂತೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ. ವಾಪಸ್ ಹೋದ ತಕ್ಷಣನೇ ಬೆಳಗ್ಗೆ ಏನಾಗಿದೆ, ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು. ಯಾರು ಮಾತಾಡಲ್ಲ, ನಮ್ಮೆಲ್ಲ ಸ್ನೇಹಿತರು ರೀ ಎಲ್ಲರೂ. ನನ್ ರಾಮ್ಲು ಅವತ್ತು ಹಂಗ ಮಾಡಲ್ಲ ಎಲ್ಲದಕ್ಕೆ ಫೇಸ್ ಮಾಡ್ತೇವೆ. ಅಣ್ಣ ಏನಣ್ಣ ಹಿಂಗೆ ಹೇಳ್ತೀರಿ, ನಾನು ಏನ್ ಹೇಳಪ್ಪ, ಜನಾರ್ದನ್ ರೆಡ್ಡಿ ಇರೋದಂಗ ಬೀದಿಯಿಂದ ಮೇಲೆ ಬಂದಂತನಪ್ಪ, ನಾನೇ ಕೇಳಿರ್ತೀನಪ್ಪ. ಏನಪ್ಪ, ಅಲ್ಲಪ್ಪ, ನಾವೆಲ್ಲ ಕೂಡ ಸ್ಲಮ್ ಮತ್ತೆ ಸ್ಲಮ್ಮೇ ನಾವು ಮತ್ತೆ ಪುನಃ
ಈಗ ಕಾರ್ಯಕರ್ತರ ಪಾಡೇನೀಗ ಕಾರ್ಯಕರ್ತರು ಪಾರ್ಟಿ ತುಂಡಾಗೋಗ್ಬಿಟ್ಟಿದೆ ಬಳ್ಳಾರಿಯಲ್ಲಿ. ಒಂದು ಕಡೆ ಒಂದು XMLA, ಒಂದು ಕಡೆ ನಿಮ್ಮದು, ಒಂದು ಕಡೆ ಅವ್ರದ್ದು, ಇನ್ನೊಂದು ಈ ತರ ಒಬ್ಬರದ್ದು ಒಂದೊಂದು. ಆಯ್ತಪ್ಪ, ಇನ್ನ 3 ವರ್ಷ ಇದೆಯಣ್ಣ ಎಲೆಕ್ಷನ್, ಇಷ್ಟೊಳ ಸರಿ ಹೋಗ್ತಾರೆ, ಯಾಕೆ ಯೋಚನೆ ಮಾಡ್ತೀವಿ, ಎಲ್ಲರೂ ಒಂದಾಗ್ತಾರೆ. ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರೆ, ಇಲ್ಲಿ ರಾಜ್ಯ ನಾಯಕರು ನಿಮ್ಮ ಜೊತೆ ಮಾತನಾಡ್ತಿದ್ದಾರೆ. ಡೆಲ್ಲಿ ನಾಯಕರು ರಾಜ್ಯ ನಾಯಕರು ಒಟ್ಟಿಗೆ ಸೇರಿ ನಿಮ್ಮಲ್ಲಿ ಇರ್ತಕ್ಕಂಥ ಅಸಮಾಧಾನ ಹೋಗ್ಲಾಡಿಸೋ ಪ್ರಯತ್ನ ಮಾಡಿದ್ರೆ ನೀವು ರೆಡಿ ಇದ್ದೀರಾ? ಇಲ್ಲಪ್ಪ, ಎಲ್ಲರೂ ಒಂದಾಗಿ, ಪಾರ್ಟಿ ಅಂದ್ರೆ ಎಲ್ಲರೂ ಕೂಡ್ಕೊಂಡು ಹೋಗ್ಬೇಕಲ್ಲಪ್ಪಣ, ಎಲ್ಲರೂ ಕೂಡ್ಕೊಂಡು ಹೋಗ್ಬೇಕು, ಒಂದಾಗೋಣ, ಮತ್ತೆ ಪಾರ್ಟಿ ಕಟ್ಟೋಣ, ಏನ್ ತಪ್ಪೇನಿದೆಪ್ಪಣ? ಅಂದ್ರೆ ಈ ಅಸಮಾಧಾನ ಕ್ಷಣಿಕ ಮಾತ್ರ ಅಂತ ಆದ್ರೆ ಹಂಗೆ ಇರ್ಬೋದೇನ ಕೆಲವರು, ಅಂದ್ರೆ ಕ್ಷಣಿಕ ಅಂದ್ರೆ ಪಾರ್ಟಿಗೆ ನನಗಿರೋಂಥದ್ದು ಕ್ಷಣಿಕ ಮಾತ್ರ, ವ್ಯಕ್ತಿಗಳ ಬಗ್ಗೆ ಕ್ಷಣಿಕ ಅಲ್ಲ, ಅದು ಮುಂದುವರಿತದೆ. ಇನ್ನೇ ಒಂದು ಹೇಳಿದ್ರಿ, ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದ ನಂತರ ಗುಂಪುಗಾರಿಕೆ ಸ್ಟೇಟ್ಮೆಂಟ್ ಕೊಟ್ಟರೆ, ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದ ನಂತರ ನಮ್ಮ ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡಿದ್ರು ಅಂತ. ಯಾವ ರೀತಿ ಗುಂಪುಗಾರಿಕೆ ಮಾಡಿದ್ರು? ಅದೇಪ್ಪ, ಅವ್ರು ಎಲ್ಲ ಕೂಡ ಎಲ್ಲಾ ಕಡೆ ಕೂಡ ಡಬಲ್ ಸ್ಟ್ಯಾಂಡ್ ತಗೊಂತಿದ್ರಪ್ಪ. ಅವನು ನಮ್ಮ ಸುರೇಶ್ ಬಾಬು 2 ಬಾರಿ ಸೋತೋಗ್ಯಾನಪ್ಪ ಪಾಪ, ಅವನು ಎಲ್ಲ ಕೂಡ ಕಳ್ಕೊಂಡಾನ. ಅವನು ಸೋಲಿಸ್ಬೇಕಂದೇಳಿ ಇನ್ನೊಂದು ಗುಂಪು ಕಟ್ಟಿ ಎತ್ತಿಡ್ತಾನ. ಈ ಬಳ್ಳಾರಿ ನಗರದಲ್ಲಿ ಒಂದು 3 ಗುಂಪು ಮಾಡಿ ಇಟ್ಕೊಂತಾನಪ್ಪ. ಅದು ಯಾವನೇ ಅವನು ಏನೇನು ಮಾಡ್ಕೊಂತ ಇದ್ದಾನೋ ಗೊತ್ತಿಲ್ಲ. ಆ ಕಡೆ ಕೂಡ್ಲಿದಲ್ಲಿ 2-3 ಗುಂಪು ಮಾಡಿ ಕುಂತಾನಪ್ಪ. ಎಲ್ಲ ಕಡೆ ಕೂಡ ಇದ್ದಿದ್ದ ಕಡೆ ಎಲ್ಲ ಕೂಡ ಗುಂಪು ಮಾಡ್ಕೊಂತ ಕುಂತ್ರೆ ಪಾರ್ಟಿ ಹೆಂಗೆ ಸಂಘಟನೆ ಮಾಡೋಕ್ಕಾಗುತ್ತಪ್ಪ? ಹಂಗೆ ಮಾಡೋಕೆ ಹೋಗಬಾರ್ದು. ಹೌದಪ್ಪ, ಅವರು MLA ಆಗಬೇಕು, ನಾಳೆ ಭಗವಂತ ಅವಕಾಶ ಕೊಟ್ಟು ಅವ್ರು ಮಿನಿಸ್ಟರ್ ಆಗಲಿ, ನಮ್ದೇನು ತಪ್ಪೇನಿದೆಪ್ಪ. ಸರ್, ನೀವು ಕೋರ್ ಕಮಿಟಿ ಸದಸ್ಯರಿದ್ದೀರಿ, ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಪಾರ್ಟಿ ಮುಂದೆ ನಿಮ್ಮ ಕೆಲವು ಬೇಡಿಕೆಗಳಿದಾವೆ ಅಂತ ಕೇಳ್ಬಿಟ್ರೆ, ಯಾವ ಬೇಡಿಕೆ? ಈ ರೀತಿಯಾಗಿ ಅಪಮಾನ ಇಲ್ಲ ನೋಡಪ್ಪ, ಪಾರ್ಟಿ ನೋಡಪ್ಪ, ರಾಮ್ಲವರು ಒಳ್ಳೇದಂದ್ರೆ ನಾನು ಕನ್ಸಿಡರ್ ಮಾಡಲಿ, ಅವ್ನು ಒಳ್ಳೆ ಸಲಹೆ ಕೊಡ್ತಾನಂದ್ರೆ ನನ್ನ ಮಾತು ಕೇಳಿ. ಇಲ್ಲ ರಾಮ್ಲು ಸ್ವಾರ್ಥ ಇಟ್ಕೊಂಡು ಸಲಹೆ ಕೊಡ್ತಾನೆ ಕೇಳೋದು ಬ್ಯಾಡ್ರಿ. ನಂದು ಯಾವುದು ಡಿಮ್ಯಾಂಡ್ ಇಲ್ಲ, ನಾನು ಪಾರ್ಟಿಗೆ ನಿಷ್ಠಾವಂತ ಕಾರ್ಯಕರ್ತ. ನೀವು ಮತ್ತೆ ಮುಂದುವರಿತೀರಾ ಅಪ್ಪ? ಹಂಗ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆ ರಾಮ್ಲವರು ಸೋಲ್, ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ತಿನ ಗೊತ್ತಿದ್ದು ನಿಂತೇ ಇಲ್ಲ. ಯಾಕಂತ ಹೇಳಿದ್ರೆ, ಇಲ್ಲ ರಾಮ್ಲವರು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ, ಎಲ್ಲೋ ಗೆದ್ದು ಬರ್ತಾನೆ ಅಂತಿದ್ದಾಳ. ಈ ಸರಿ ಬಂದು ಸೋತೋಗಿನಲ್ಲಪ್ಪ, ಇವತ್ತು ನೋವು ಪಡ್ತಾ ಇದಾರೆ. ಅವ ರಾಮ್ಲವರು ಕೂಡ್ಲಿದಲ್ಲಿ ನಿಲ್ತೀನಿ ಅಂದ್ಮೇಲೆ ಕೂಡ್ಲಿದಲ್ಲೇ ನಿಲ್ಲೋದು ಗೋಡಾಯಿ ಮೈದಾನೆ. ನಿರ್ಧಾರ ಬದಲಾವಣೆ ಇಲ್ಲಪ್ಪ, ಹಂಗೆ ನಿಲ್ದ ಪಾಪ, ಅಲ್ಲೆಲ್ಲ ಕಾಯ್ತಿದಾರೆ. ನನಗೆ ಬಹಳ ಮಂದಿ, ಅಲ್ರಿ ರಾಮ್ಲವ್ರನ್ನ ಯಾವತ್ತು ಕೂಡ್ಲಿ ಜನರು ಬಿಟ್ಟುಕೊಟ್ಟಿಲ್ಲ, ಇವತ್ತು ಯಾಕೆ ಬಿಟ್ಟು ಇಲ್ಲಿ ಬಿಡ, ನಂದು ಹಳೆ ಜಿಲ್ಲೆ ಅಲ್ಲಪ್ಪ, ಡಿವೈಡ್ ಆಗಿದ್ದೆ ಯಾವಾಗಪ್ಪ? ನಂದು ಪಾರ್ಲಿಮೆಂಟ್ ಕ್ಷೇತ್ರಪ್ಪಣ. ಹಂಗಲ್ಲಪ್ಪ, ಪಾರ್ಲಿಮೆಂಟ್ ಕ್ಷೇತ್ರ ಲೆಕ್ಕ ಮಾಡಪ್ಪಣ. ಅಪ್ಪ 3 ವರ್ಷ ಆಯ್ತಣ್ಣ, ನೀನು ಭವಿಷ್ಯ ಹೇಳಿದ ಪ್ರಕಾರ ನಡಿ, ನೋಡೋಣ ಆಮೇಲೆ ನೋಡೋಣ. ಆಯ್ತು, ನಾನು ನಿಲ್ಲಿ ಎಲ್ಲ ಹೇಳಿದಲ್ಲಪ್ಪ, ಮತ್ತೆ ನಿಲ್ಲುವಪ್ಪಣ. ಒಂದ್ ಕಡೆ ಈಗ ಬೇರೆ ಕಡೆ ಈಗ ಸುದ್ದಿಗಳು ಹೋಗ್ತಾ ಇದೆ, ಕಾಂಗ್ರೆಸ್ ಹೋಗ್ತಾ ಇದಾರೆ ಅಂತ ಒಬ್ರು ಹೇಳ್ತಾರೆ, ಒಬ್ರು ಅವರು ಸರಿ ಜಾರಕಿಹೊಳಿ ಮೂಲಕ ಸಂಪರ್ಕ. ಎಲ್ಲಾರು ಕೂಡ ಹಿಂಗ ಸ್ವಲ್ಪ ರೆಬಲ್ ಆಗಿ ಮಾತಾಡಿದ್ರೆ ಹಿಂಗ ಸುದ್ದಿಗಳು ಹಬ್ಸೋದು ಸಹಜ ನೋಡಪ್ಪ. ರಾಮ್ಲವ್ರು ಮಾತಾಡೋ ತಕ್ಷಣ, ಈ ರಾಮ್ಲವ್ರು ಮಾತಾಡೋದೇ ಕಷ್ಟ. ನಾನು ಮಾತಾಡೋದೇ ಕಷ್ಟ. ಮಾತಾಡಿನಂದ್ರೆ ಏನೊಂದ್ ಕಡೆ ಮನ್ಸಲ್ಲಿ ಇರುತ್ತೆ ಅಂತೇಳಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಒಂದು ಚರ್ಚೆ ಶುರುವಾಗಿದೆ. ನಿಮ್ಮ ಅಭಿಮಾನಿಗಳು ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ, ಶ್ರೀರಾಮುಲು ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ನೀವು ಇಷ್ಟು ಹೀನಾಯವಾಗಿ ಬಿಜೆಪಿ ಅವ್ರು ನಡೆಸ್ಕೊಂತಿದ್ದಾರೆ, ಅವ್ರು ರಾಜ್ಯಾಧ್ಯಕ್ಷರು ಮಾಡಿ, ಇಲ್ಲಾಂದ್ರೆ ನಾವು ಬಿಜೆಪಿ ಬಿಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಹೌದು, ಅದಕ್ಕೋದು ಎಲ್ಲಾರು ಕೂಡ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ. ಅದಕ್ಕೋದು ಈ ತರ ವೋಟಿಂಗ್ ಮಾಡ್ಯಾರ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ, ಇವಾಗ ಸರ್ ವೋಟಿಂಗ್ ಮಾಡ್ಯಾರ. ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರೆ ಅವರು ರಾಜ್ಯಾಧ್ಯಕ್ಷ. ಅಲ್ರಿ, ಎಲ್ಲರೂ ಕೂಡ ವಿಜೇಂದ್ರ ಅಂತ ಅವರು ಅಧ್ಯಕ್ಷರಾಗಿದ್ದಾರೆ, ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದೆ. ಇವ್ ಬಹಳ ಮಂದಿ ಅಧ್ಯಕ್ಷರ, ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ, ನನಗೆ ನೌಕರಿ ಇಲ್ಲ, ಇವಾಗೆಲ್ಲ ಸೆಲೆಕ್ಷನ್ ಹೋಗ್ತೀನಿ ನೋಡ್ರಿ, ಮತ್ತೆ ಏನೊಂದು ಮಾಡ್ಬೇಕಂತ ನಾನು ಕೂಡ ಅಧ್ಯಕ್ಷನಾಗಬೇಕಂತ ಹಂಗ ಆಸೆ ಇದ್ರೆ ಏನ್ ಮಾಡಿದ್ರು ಪಾರ್ಟಿಯವ್ರು, ಹಿಂಗೆಲ್ಲ ಎಲ್ಲಾರು ಕೇಳ್ತಾರಪ್ಪ ಅಂತೇಳಿ ವೋಟಿಂಗ್ ಇಟ್ಟಾರ. ಅಲ್ಲ, ಕೆಲಸ ಇಲ್ಲ ಕೊಟ್ಟರೆ ಮಾಡ್ತೀವಲ್ಲ, ಕೊಟ್ಟರೆ ಮಾಡ್ತೀವಿ. ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಸೋತ್ ಹೋಗ್ತೀನಿ, ನೆನ್ಪಿಟ್ಕೊ. 3 ಬಾರಿ ಆಕ್ಟ್ರಿಸ್ ಎಲ್ಲ ಆಗ್ತದೆ. ಸ್ಪರ್ಧೆ ಮಾಡ್ಬೇಕಂತ ಇಚ್ಛೆ ಇಲ್ಲ? ಇಲ್ಲ, ನಾನಿಲ್ಲ. ಅವರಾಗಿ ನೇಮಕ ಮಾಡಂಗಿದ್ರೆ ನಾನು ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ. ಸುಮ್ಮನೆ ಹೆಂಗಂದ್ರೆ ಅಪ್ಪ, ನಾನು ಅಲ್ರಿ, ನಾನು ಎಲೆಕ್ಷನ್ ಸೋತಿದ್ದೀನಿ, ಅನ್ಎಂಪ್ಲಾಯ್ಡ್ ಇದೀನಿ, ನೌಕರಿ ಕೊಡ್ತಾರ ಪಾರ್ಟಿಯವ್ರಿಂದ ಮಾಡ್ತೀನಪ್ಪ ಅಂತೀನಿ. ಇಷ್ಟು ದಿನ ಶ್ರೀರಾಮುಲು ಅವ್ರ ಮಾತುಗಳೇ ಬೇರೆ ಇತ್ತು, ಈಗ
ನಿನ್ನೆಯಿಂದ ಇವತ್ತಿನವರೆಗೆ ಮಾತುಗಳು ಚೇಂಜ್ ಆಗಿತ್ತು. ಅಂದ್ರೆ ಅವ್ರ ರಾಜಕಾರಣನೂ ಕೂಡ ಬದಲಾಗುತ್ತಾ ಅಂತ. ಅಲ್ಲ, ನಾವ್ ಯಾವತ್ತೂ ಕೂಡ ನೋಡ್ರಿ, ಅಲ್ಲರಿ ನಾನು ಬದಲಾವಣೆ ಕಾಣ್ತಿದೆ. ಅಲ್ಲ, ಬದಲಾವಣೆ ಅಲ್ಲ, ಯಾವತ್ತು ಕೂಡ ನನಗೆ ಅನುಭವ ಇದೆ ರೀ. ಯಾವತ್ತು ಮಾತಾಡಬೇಕು ಸಂದರ್ಭ ಪ್ರಕಾರ. ಚುನಾವಣೆಯಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡ್ತಾ ಇರ್ತೇನೆ, ಮತ್ತೆ ಚುನಾವಣೆ ಮೇಲೆ ಮತ್ತೆ ತಣ್ಣಗಾಗ್ತೀವಿ. ಯಾಕಾಗ್ತೀವಿ ಅಂದ್ರೆ ಆ ಪರಿಸ್ಥಿತಿ. ಇವತ್ತು ಮತ್ತೆ ಆ ಪರಿಸ್ಥಿತಿ ರಾಮ್ಲು ಕುಟುಂಬಕ್ಕೆ ಚ್ಯುತಿ ಬರೋಂಥ ಟೈಮಲ್ಲಿ, ರಾಮ್ಲು ಬೆಂಬಲಿಗರ ನೋವಾಗಂಥ ಟೈಮಲ್ಲಿ, ರಾಮ್ಲು ರಾಜಕೀಯ ಜೀವನಕ್ಕೆ ಕಳಂಕ ಬರೋಂಥ ಟೈಮಲ್ಲಿ ಹೆಂಗ್ ಬಿಟ್ಕೊಡ್ತೀನಿ ರೀ? ಏನಾಗ್ಲಿ ಫೇಸ್ ಮಾಡ್ತೀನಿ ರೀ. ರೆಬಲ್ ರಾಮುಲು ನೋಡ್ಬೋದು ನಾವು. ಏನ್ ಬೇಕಾದ್ ನೋಡ್ಬೋದು. ಅಲ್ರಿ, ಎಲ್ಲ ಕಾಂಗ್ರೆಸ್ ಅವರೆಲ್ಲ ರೆಬಲ್ ರಾಮ್ಲು ನೋಡಿದ್ಕೋಸ್ಕರ ಬಿದ್ದೋಗಿರೋದು. ಅಲ್ಲಿ ಬಿಜೆಪಿ ನನ್ನ ವಿರುದ್ಧವಾಗಿ ಯಾರು ನಡ್ಕೊಂತಾರ ಅವ್ರು ನೋಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ನೋಡ್ತಾರೆ. ಅಲ್ಲ, ಯಾರು ನೋಡ್ತಾರ ನೋಡೋಣಲ್ಲ. ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ. ಅಣ್ಣ ಇನ್ನು ಇದೆ ಪ್ರಾಣ. ಅಲ್ಲ, ಜನಾರ್ದನ್ ರೆಡ್ಡಿ ಎಷ್ಟು ಎಪಿಸೋಡ್ ಹೇಳಿದ್ರು ನೋಡ್ರಿ. ಆತನ 2-3 ಎಪಿಸೋಡ್ ಎಲ್ಲ ಸಿಕ್ಕಾಯಿಸ್ಬಿಡ್ತೀನಿ ರೀ ನಾನು. ಏನ್ರಿ ಗೇಮ್ ಚೇಂಜರ್ ಅಲ್ರಿ ಜನಾರ್ದನ್ ರೆಡ್ಡಿ. 42 ಎಪಿಸೋಡ್ಗಳು ಹೇಳ್ದಾರೆ. 42 ಎಪಿಸೋಡ್ ಬೇಡ್ರಿ, 3-4 ಎಪಿಸೋಡ್ ಅಲ್ಲೇ ಇಟ್ಕೊಟ್ಬಿಡ್ತೀನಿ. ಅದು ಏನ್ ಮಾಡಿದ ನೋಡೋಣ. ಪಾಪ ಅವ್ರಿಗೆ 47 ಎಪಿಸೋಡ್ ಬರೋ ತನಕ ಏನೇನ್ ದಾಖಲಾತಿ ರಿಲೀಸ್ ಮಾಡ್ತಾನೆ ನೋಡ್ಕೊಂಡು ನಾನು ಒಂದು ಒಳ್ಳೆ ದಾಖಲಾತಿ ಎಲ್ಲ ಏನೇನ್ ಮಾಡಿದೆ ಎಲ್ಲ ದಾಖಲಾತಿ ನಾನು ಬಿಡುಗಡೆ ಮಾಡ್ತೀನಿ. ಆಗ್ಬೋದಾ? ಥ್ಯಾಂಕ್ ಯು. ಎಲ್ಲ ಸಮಾಧಾನ. ಥ್ಯಾಂಕ್ ಯು. ಅವರು ಇವತ್ತು ಈ ರಾಮುಲವರು ಕಷ್ಟದಲ್ಲಿದ್ದಂತ ಟೈಮಲ್ಲಿ ಎಷ್ಟು ಸೇವೆ ಮಾಡೋದು ಮರ್ತೋಗಿದ್ರ. ಅವ್ರು ಹೇಳ್ತಾರೆ 14 ವರ್ಷ ಹಿಂದ್ಗಡೆ ನಾನು ಫಸ್ಟ್ ಮಂತ್ರಿ MP ಆಗಿದೆ 2014ರಲ್ಲಿ MP ಆದಣ್ಣ. 14ರಲ್ಲಿ MP ಆದಂತ ಟೈಮಲ್ಲಿ ನಾನು ಪಕ್ಷ ಒಂದು ಸ್ವಂತ ಪಾರ್ಟಿ BSR ಪಾರ್ಟಿ ಅಂತ ಕಟ್ಕೊಂಡಿದ್ದಣ್ಣ. ಪ್ರೈಮ್ ಮಿನಿಸ್ಟರ್ 13ರಲ್ಲಿ ಕಟ್ಕೊಂಡಂತ ಟೈಮಲ್ಲಿ ನಾವು ಬೀದರ್ದಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದೆ. ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದೆ. ನನ್ನ ಬ್ಯಾಕ್ಗ್ರೌಂಡ್ ಅನ್ನು ಹೇಳ್ತಾ ಇದ್ದೀನಿ. ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದಂತ ಟೈಮಲ್ಲಿ ಅವತ್ತು ಪ್ರೈಮ್ ಮಿನಿಸ್ಟರ್ ಅವತ್ತು ಇನ್ನೂ ಘೋಷಣೆ ಆಗಿದ್ದಲ್ಲ ಪ್ರೈಮ್ ಮಿನಿಸ್ಟರ್ ಅಂತೇಳಿ, ನಮ್ಮ ಮುಂದಿನ NDA ಪ್ರೈಮ್ ಮಿನಿಸ್ಟರ್ ಅಂತೇಳಿ ಘೋಷಣೆ ಮಾಡಿದ್ದಲ್ಲ. ಅವತ್ತು ಗೋವಾದಲ್ಲಿ ರಾಜನಾಥ್ ಸಿಂಗ್ ಅವರು ಏನ್ ಮಾಡಿದ್ರು, ಮುಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಂತೇಳಿ 14ರಲ್ಲಿ ಘೋಷಣೆ ಮಾಡಿದ್ರು. 14ರಲ್ಲಿ ಘೋಷಣೆ ಮಾಡಿದಂತ ಟೈಮಲ್ಲಿ ಅವತ್ತು ನನ್ನ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರು ಕರೆದ್ರು. ಅವತ್ತು ನಾನು ಯಡಿಯೂರಪ್ಪ ಇಬ್ರು ಕೂಡ ಬೇರೆ ಪಾರ್ಟಿ ಕಟ್ಟಿದ್ದೋಣ. ಯಡಿಯೂರಪ್ಪ ನರೇಂದ್ರ ಮೋದಿಜಿಯವ್ರು ಕರೆದ್ರು, ನೋಡ್ರಿ ರಾಮ್ಲವ್ರೆ, ನೀವು ಒಳ್ಳೆ ಬ್ಯಾಕ್ವರ್ಡ್ ಲೀಡರ್ ಇದ್ರಿ, ದಯವಿಟ್ಟು ನೀವು ಪಾರ್ಟಿಯನ್ನು ಏನ್ ಕಟ್ಟಿದ್ರು ಅದು ನನ್ನ ಸಲುವಾಗಿ ನೀವು ಸ್ಯಾಕ್ರಿಫೈಸ್ ಮಾಡ್ರಿ ಅಂತ ಹೇಳಿ ಅವತ್ತಿನ ದಿನಗಳಲ್ಲಿ ಯಡಿಯೂರಪ್ಪರು ಕೂಡ ಕರೆದು ನೀವು ನನ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಯಡಿಯೂರಪ್ಪರ ಪಾರ್ಟಿ ಮುಚ್ಚಾಕಿದ್ರೆ ನನ್ನ ಪಾರ್ಟಿ ಮುಚ್ಚಾಕಿ ಬಿಜೆಪಿ ಮರ್ಜ್ ಮಾಡಿ. ಬಿಜೆಪಿ ಮರ್ಜ್ ಮಾಡಿದ ನಂತರ ಅವತ್ತು ಯಾರಿದ್ರಣ್ಣ, ಇವರು ಯಾರನ್ನ ಇದ್ರೇನ, ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿದ್ರು. ಏನಪ್ಪಣ್ಣ, ಅವತ್ತು ಜನಾರ್ದನ್ ರೆಡ್ಡಿ ಜೊತೆಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ರು. ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತವ್ರು ಎಲ್ಲರೂ ಜೈಲಲ್ಲಿ ಇದ್ರಪ್ಪ ಅವತ್ತಿನ ಸಂದರ್ಭದಲ್ಲಿ. ಅವತ್ತಿದ್ದಂತ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮ ಪಾರ್ಟಿ ದೊಡ್ಡ ಅಸೆಟ್ ಇವರೆಲ್ಲ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಬಿಗ್ ಅಸೆಟ್. ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ. ಅವನ ಪಾಪ ಬಹಳ ದಿನಗಳ ಕಾಲ ಇವತ್ತು NDA ಗವರ್ಮೆಂಟ್ ಮನಮೋಹನ್ ಸಿಂಗ್2018 2018 ಮುಂಚೆ 14ರಿಂದ 18 ತನಕ ಕೂಡ ಅವತ್ತು NDA ಗವರ್ಮೆಂಟ್ ಇತ್ತು. NDA ಗವರ್ಮೆಂಟ್ ಇದ್ದಂತ ಟೈಮಲ್ಲಿ ಅವ್ರು ಒಳಗಾಕ್ಯಾರ ಸರ್. ಬ್ಯೂರೋ ರಿಪೋರ್ಟ್ BV5 ನ್ಯೂಸ್ ಕನ್ನಡ, ಬಳ್ಳಾರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.